ಯಾವಾಗ್ಲೂ ಏನ್ ಮಾಡ್ಬೇಕು, ನಾವು ಏನೇ ಡಿಸಿಷನ್ ತಗೋಬೇಕಂದ್ರೆ ಕೂಡ ಫಸ್ಟ್ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ನಾವೇನಂತ ಹೇಳಿ ಫಸ್ಟ್ ನಾವು ಪರೀಕ್ಷಿಸ್ಕೋಬೇಕು. ಆಮೇಲೆ ದೇವರಿಗೆ ಕನೆಕ್ಟ್ ಆಗ್ಬೇಕು. ಲೋಕಕ್ಕೆ ನಾವು ದೂರ ಆಗ್ಬೇಕು, ದೇವರಿಗೆ ನಾವು ಹತ್ರ ಆಗ್ಬೇಕು. ಆಮೇಲೆ ಏನು ಮಾಡಬೇಕು, ಪ್ರಾರ್ಥನೆಯಲ್ಲಿ ನಾವು ಸ್ಥಿರಪಡಬೇಕು. ಆಮೇಲೆ ವಾಕ್ಯನ ನಾವು ದಿವಾರಾತ್ರಿ ಧ್ಯಾನ ಮಾಡಬೇಕು. ಅದು ಇನ್ನೊಂದೇನು ಗೊತ್ತಾ, ಇವೆಲ್ಲ ರೀತಿಯಲ್ಲಿ ಕೂಡ ನಾವು ಒಳ್ಳೆ ಡಿಸಿಷನ್ಗಳು ತಗೊಂಡು ಮುಂದೆ ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ಕೂಡ ಮಾರಬೇಕು, ನಮ್ಮ ಸ್ವಭಾವಗಳು ಕೂಡ ಮಾರಬೇಕು, ನಮ್ಮ ಕ್ಯಾರೆಕ್ಟರ್ಗಳು ಕೂಡ ಮಾರಬೇಕು. ಇವಾಗ ಲೋಕದಲ್ಲಿದ್ದಾಗ ಒಂದು ರೀತಿ ಇದ್ವಿ, ಇವಾಗ ಆ ಲೋಕ ಸಂಬಂಧವಾದ ಆಲೋಚನೆಗಳಿದ್ದೇನೆ ನಾವು ಆತ್ಮೀಯದಲ್ಲಿ ಬಂದಾಗ ಕೂಡ ಅದೇ ರೀತಿ ಜೀವಿಸಬಾರ್ದಿಲ್ಲ. ಇನ್ನು ನಾವು ಲೋಕ ಸಂಬಂಧವಾದ ವ್ಯಕ್ತಿಗಳಲ್ಲ, ಇನ್ನು ಶರೀರ ಸಂಬಂಧವಾದ ವ್ಯಕ್ತಿಗಳಲ್ಲ, ನಾವು ಆತ್ಮ ಸಂಬಂಧವಾದ ವ್ಯಕ್ತಿಗಳು. ಇನ್ನ ಕ್ರಿಸ್ತ ರಕ್ತ ನಾವು ತೊಳೆಯಲ್ಪಟ್ಟಿವಿ, ಲೋಕದ ಪಾಲಿಗೆ ನಾವು ಸತ್ತೀವಿ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಲೋಕದ ಪಾಲಿಗೆ ಸತ್ತೀನಿ, ಜೀವಿಸ್ತಿರೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತೇ ಜೀವಿಸ್ತಾನ ಅಂತ ಹೇಳ್ತಾನ. ಆಮೇಲೆ ಹಲ್ಲೆಲೂಯಾ. ಅದೇ ನಾವು ಹೆಂಗ್ ಜೀವಿಸ್ಬೇಕನ್ನ, ನಮ್ಮಲ್ಲಿ ಕ್ರಿಸ್ತು ಕಾಣಬೇಕು, ಕ್ರಿಸ್ತು ರೂಪದಲ್ಲಿ ನಾವು ಬರಬೇಕು, ಕ್ರಿಸ್ತು ಸ್ವಭಾವಗಳಲ್ಲಿ ನಾವು ಬರಬೇಕು. ಇನ್ನು ನಮ್ಮ ಒಂದು ಸ್ವಭಾವಗಳಲ್ಲಿ ನಾವಿನ್ನ ಜೀವಿಸ್ಬಾರ್ದಿನ್ನ. ಈ ಸ್ವಭಾವಗಳು ಆ ಸ್ವಭಾವಗಳಾಗಿ ಕ್ರಿಸ್ತು ರೂಪದಲ್ಲಿ ನಾವು ಬರಬೇಕು. ಆತಗಿರೋ ಪ್ರೀತಿ, ಆತಗಿರೋ ಸಾತ್ವಿಕತೆ, ಇವನ್ನೆಲ್ಲ ನಮ್ಮಲ್ಲಿ ಕಾಣಬೇಕು ಪ್ರಜೆಗಳು. ಆತಗಿರೋ ಯಥಾರ್ಥ ಎಲ್ಲ ನಮ್ಮಲ್ಲಿ ಕಾಣಬೇಕು. ಇನ್ನು ನಾವು ಅದೇ ಸ್ವಭಾವದಲ್ಲಿ ಲೋಕ ಸ್ವಭಾವದಲ್ಲಿ ಇದೀವಿ ಅಂದರೆ ಇನ್ನು ನಾವು ಏನು ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಇರೋದಿಲ್ಲ. ಸತ್ತೋರು ಹೆಂಗೆ ಜೀವಿಸ್ತಿರ್ತಾರಲ್ಲ ಹಂಗೆ ಜೀವಿಸ್ತಿರ್ತೀವಿ ಅಷ್ಟೇ ತಪ್ಪ, ಅದೇ ಫಲ ಕೂಡ ಸಿಗೋದಿಲ್ಲ ಅದರಾಗಿದ್ದ. ಅದಕ್ಕೆ ಯೇಸು ಸ್ವಾಮಿ ಕೂಡ ಪ್ರಕಟಣೆ ಬಂದದಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಜೀವಿಸ್ತಾ ಇದೀಯ ಅನ್ಕೊಂತ ಇದೀಯ ಅಷ್ಟೇ, ಆದ್ರೆ ನೀನು ಸತ್ಯ ಅಂತ ಹೇಳ್ತಾನೆ. ಜೀವಿಸ್ತಿದಿ ಆದ್ರೆ ನೀನು ಆತ್ಮೀಯ ಜೊತೆಲಿ ನೀನೇನಾಗಿ ಸತ್ಯ. ಹಂಗಿರಬಾರ್ದು. ನಮ್ಮ ಸ್ವಭಾವಗಳು ಏನದವ, ದೇವ್ರಿಗೆ ವಿರುದ್ಧವಾದ ಸ್ವಭಾವಗಳು ಅದಾವ, ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಕ್ಯಾರೆಕ್ಟರ್ ಏನಾಯ್ತಾ, ಅದನ್ನ ನಾನು ಹೆಂಗೆ ಸರಿಪಡಿಸ್ಕೋಬೇಕು, ನಾನು ಹೆಂಗೆ ಅದನ್ನ ಚೇಂಜ್ ಆಗಬೇಕು ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೊಂಡು ಅದನ್ನ ಚೇಂಜ್ ಮಾಡ್ಕೋಬೇಕು, ಸರಿದಿದ್ಕೋಬೇಕು. ಇಲ್ಲಾಂದ್ರೆ ಅದು ನಾವು ಆತ್ಮೀಯ ಜೀವಿತದಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ದೂರ ಆಗ್ಬಿಡ್ತೀವಿ, ದೇವ್ರಿಗೆ ದೂರ ಆಗ್ಬಿಡ್ತೀವಿ. ಎಷ್ಟು ಗಂಟೆ ಪ್ರೇಯರ್ ಮಾಡಿದ್ರು ಕೂಡ, ಎಷ್ಟು ರಾತ್ರಿ ಆಗಲು ಉಪವಾಸ ಪ್ರಾರ್ಥನೆಗಳು ಮಾಡಿದ್ರು ಕೂಡ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ ಅನ್ಕೋ, ನಮ್ಮ ಬಿಹೇವಿಯರ್ ಚೇಂಜ್ ಆಗಿಲ್ಲ ಅನ್ಕೋ, ನಮ್ಮ ಮನಸ್ಸು ಚೇಂಜ್ ಆಗಿಲ್ಲ ಅನ್ಕೋ, ದೇವರ ಪ್ರಾರ್ಥನೆ ಕೂಡ ಕೇಳೋದಿಲ್ಲ. ನಿಜ ಅದು. ನಾವು ಅನ್ಕೊಂತೀವಿ ಅಷ್ಟೇ, ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ಉಪವಾಸ ಪ್ರಾರ್ಥನೆಗಳು ಮಾಡ್ತೀವಿ. ನೀ ಏನು ಉಪವಾಸ ಪ್ರಾರ್ಥನೆ ಮಾಡು, ನೀನು ಎಷ್ಟು ಗಂಟೆಗಳು ಪ್ರಾರ್ಥನೆ ಮಾಡು, ಇಲ್ಲ ನೀನು ಯಾವ ಮೀಟಿಂಗ್ಗಳಿಗೆ ಹೋಗ್ತೀಯೋ ಹೋಗು, ನಿನ್ಗೆ ಎಲ್ಲನ ತಿರುಗು, ನೀನು ಏನೇನೋ ಮಾಡು, ನಿನಗೆ ಒಂದು ಇಷ್ಟು ಕೂಡ ನಿನ್ನ ಜೀವಿತದಲ್ಲಿ ನಿನಗೆ ಚೇಂಜಸ್ ಬರೋದಿಲ್ಲ, ನಿನಗೆ ಆಶೀರ್ವಾದ ಹೊಂದೋದಿಲ್ಲ. ಯಾಕಂದರೆ ಮನಸ್ಸೇ ಮಾರಿಲ್ಲ ಅಂದರೆ ನಿನ್ನ ಪ್ರೇಯರು ಕೂಡ ವ್ಯರ್ಥ ಅದು. ನಾನು ಹೇಳ್ತಿರ್ಬೇಕಾದ್ರೆ ಯೆಶಾಯ ಗ್ರಂಥ ನೋಡ್ರಿ, ಹೇಳ್ತಾನಲ್ಲ, ಯೆಶಾಯ ಗ್ರಂಥವು 1ನೇ ಅಧ್ಯಾಯ 11ನೇ ವಚನ. ಹಿಂಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ, ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯ್ತು. ಇವ್ರೇನ್ ಮಾಡ್ತಾರೆ ಹೇಳು, ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಸೊದೋಮ ಗುಮೋರ ಪಟ್ಟಣಗಳು ಪ್ರಜೆಗಳು ಏನ್ ಮಾಡ್ತಾರೆ ಅಂದ್ರೆ, ದೇವರಲ್ಲಿ ಬಂದು ವಿಸ್ತಾರವಾದ ಕಾಣಿಕೆಗಳು ಕೊಡ್ತಾರೆ. ಸುಮ್ಮನೆ ಹೋಮಗಳು ಕೊಡ್ತಾರ, ಕುರಿಗಳು ಬಲಿ ಕೊಡ್ತಾರ, ಅವಾಗ ಅವೇ ಕಾಣಿಕೆಗಳು ದೇವ್ರಿಗೆ ಬಂದು ಕೊಡ್ತಾನೆ ಅದಾರ. ಅದು ಹೇಳ್ತಾನ, ನಿಮ್ಮ ಹೋಮ, ನಿಮ್ಮ ಕಾಣಿಕೆ ಇವೆಲ್ಲ ನನಗೆ ಬೇಡ, ನನಗೆ ಅಸಹ್ಯ ಆಗತ್ತದು, ನನಗೆ ಸಾಕಾಗತ್ತಂತ, ಇದೆಲ್ಲ ನನಗೆ ಸಾಕಾಯ್ತು. ಹೋರಿ ಕುರಿ ಹೋತುಗಳ ರಕ್ತಕ್ಕೆ ನಾನು ಒಲಿಯನು. ನೀನ್ ಏನೋ ಕೊಡ್ತಿ ಅಂತ ನಾನು ಅದಕ್ಕೆ ಒಲಿತೇನೆ ಅಂತ ನೀನ್ ಅನ್ಕಂಡಿ, ನನ್ನ ಸನ್ನಿಧಿ ಒಳ್ಳೇದಿಲ್ಲ. ನೀನೇನೋ ಕೊಡ್ತಿ, ನೀನೇನೋ ಮಾಡ್ತಿ, ನೀನ್ ಗಂಟೆಗಳು ಪ್ರಾರ್ಥನೆ ಮಾಡ್ತಿ, ನೀನ್ ಪ್ರಾರ್ಥನೆ, ನೀನ್ ಏನೋ ಕಾಣಿಕೆ ಇವೆಲ್ಲ ನನ್ ಮೆಚ್ಚೋದಿಲ್ಲಪ್ಪ, ಅದೆಲ್ಲ ನನಗೆ ಮೆಚ್ಚುಗೆ ಆಗುತ್ತೆ. ನೀನು ಅವೆಲ್ಲ ಮಾಡಿ 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 ಮಾಡ್ತಾ ಇದೀನಿ, ನೀನು ಅದು ನನಗೆ ಸಾಕಾಗ್ಬಿಟ್ಟದೆ.
ಮತ್ತೆ ಏನ್ ಪ್ರಭಾ ಅಂದ್ರೆ ಹೇಳ್ತಾನ ನೋಡು ಮುಂದೆ, ನನ್ನ ಸನ್ನಿಧಿಯಲ್ಲಿ ಹಾ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ನನ್ನ ಸನ್ನಿಧಿನಲ್ಲಿ ನೀನು ಕಾಣಿಸ್ಬೇಕಂತ ನೀನ್ ಬರ್ತೀಯಲ್ಲ, ನಿನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ನೀನು ನನ್ನ ಸನ್ನಿಧಿಗೆ ಬರ್ತಿದೀಯಲ್ಲ, ನೀನ್ ಸನ್ನಿಧಿ ಬಂದು ನನ್ನ ಸನ್ನಿಧಿಗೆ ಬಂದು ನೀನು ಕಾಲಿಡ್ತಾ ಇದೆಯಲ್ಲ, ಯಾರೆಲ್ಲ ನೀನು ಕಾಲಿಡಕ್ಕ? ಎಂತ ಮಾತು ಹೇಳ್ದ ನೋಡು ದೇವ್ರು. ನೀನು ಹೋಮಗಳು ಕೊಡ್ತಾ ಇದೀ, ಗುರುಗಳ ಯಜ್ಞಗಳು ಕೊಡ್ತಾ ಇದೀ, ಎಲ್ಲ ಕೊಡ್ತಾ ಇದೀ, ಎಲ್ಲ ಮಾಡ್ತಾ ಇದೀ. ಇವಾಗ ನೀನು ಸನ್ನಿಧಿಗೆ ಬಂದು ಬರ್ತಾ ಇದೆಯಲ್ಲ, ನೀನ್ ಕಾಲಿಡ್ತಾ ಇದೆಯಲ್ಲ, ನೀನ್ ಯಾರು ಹೇಳಾರ ನಿನಗೆ? ನಿನ್ ಮನಸ್ಸೇ ಸರಿ ಇಲ್ದಾಗ ನೀನ್ ಬಂದ್ರು ಕೂಡ ಅದು ವೆಸ್ಟ್. ಅದನ್ನ ಹೇಳ್ತಾನ. ಹಾ, ವ್ಯರ್ಥ ನೈವೇದ್ಯಗಳನ್ನ ತರದಿರು. ಧೂಪವು ಅಂದ್ರೇನು? ಪ್ರಾರ್ಥನೆ. ಅಸಹ್ಯ, ಅಮಾವಾಸ್ಯ, ಸಬ್ಬತ್ ದಿನ ಇವು ನನಗೆ ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿನ್ನಲ್ಲಿ ಅಧರ್ಮ ಇಟ್ಕೊಂಡು ನೀನ್ ಸತ್ಯ ಪ್ರಕಾರ ಜೀವಿಸ್ತಿದ್ದಂಗ, ವಾಕ್ಯ ಪ್ರಕಾರ ಜೀವಿಸ್ತಿದ್ದಂಗ, ಮನಸ್ಸಿನಾಗೆಲ್ಲ ಕುಳ್ಳು ಕುತಂತ್ರಗಳು ಇಟ್ಕೊಂಡು ನೀನು ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿ, ನೀನ್ ಮಾಡೋ ಪ್ರಾರ್ಥನೆ, ನೀನ್ ಹಾಕೋ ಧೂಪ, ನೀನ್ ಕೊಡೋ ಕಾಣಿಕೆ, ಇವೆಲ್ಲ ನನಗೆ ಬೇಡ, ಅಸಹ್ಯ. ನಾವೇನು ಅನ್ಕೊಂತೀವಿ ಹೇಳು? ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ದೇವ್ರಿಗೆ ಇಷ್ಟಾನುಸಾರ ಜೀವಿಸ್ತಾ ಇದೀವಿ, ನಾವು ದೇವ್ರಿಗೆ ಏನು ಬೇಕಾದ್ರೂ ಕೊಡ್ತಾ ಇದೀವಿ, ದೇವ್ರು ನಮಗೆ ಪ್ರಾರ್ಥನೆ ಆಲಕಿಸ್ತಾನ, ನಾವು ಅನ್ಕೊಂತೀವಿ, ನಾವು ಅನ್ಕೊಂತೀವಿ. ಆದ್ರೆ ದೇವ್ರಿಗೆ ಅದು ಅಸಹ್ಯ. ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಮತ್ತೆ ಏನ್ ಬೇಕಪ್ಪ? ಇವು ನನಗೆ ಭಾರ, ಸಹಿಸಲು ಬೇಸರ ನನಗೆ. ನೀವು ನನಗೆ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನಾನು ನಿಮ್ಮನ್ನು ನೋಡ್ದಿದಂಗ ಆತನ ಮಕ ತಿರ್ಸ್ಕಂತಾನಂತ, ಮಕನೇ ತಿರ್ಸ್ಕಂತಾನಂತ, ಕಣ್ಣುಗಳೇ ಬೇರೆ ಮಾಡ್ಕಂತಾನಂತ. ನಿಮ್ ಪ್ರಾರ್ಥನೆಗಳು ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರು ನಾನು ಕೇಳೋದಿಲ್ಲ. ನೀನ್ ಎಷ್ಟೇ ಪ್ರಾರ್ಥನೆ ಮಾಡು, ನಾನು ಕೇಳೋದಿಲ್ಲ, ನನ್ನ ಮಕ ಸಿರಿಸ್ಕೊಂತೀನಂತ. ಎದಕ್ಕಪ್ಪ ದೇವ್ರು ಇಷ್ಟು ಕಠಿಣವಾಗಿ ಮಾತಾಡ್ತಾರೆ ಅಂದ್ರೆ, ನನಗಿದೆಲ್ಲ ಬೇಡ, ನನಗೆ ಬೇಕಾಗಿರೋದೇನು ಗೊತ್ತಾ? ನಿನ್ನ ಮನಸ್ಸು ಮಾರ್ಬೋದು, ನೀನು ಯಥಾರ್ಥವಾಗಿ ಜೀವಿಸ್ಬೇಕು. ಹೊರಗ ಒಂದೇ ಇರಬೇಕು, ಒಳಗ್ ಕೂಡ ಒಂದೇ ಇರಬೇಕು. ನೀನು ಹೊರಗೊಂದು ಒಳಗೊಂದು ಇಟ್ಕೊಂಡು ನೀನು ಜೀವಿಸ್ತಿದ್ರೆ, ನೀನ್ ಏನನ ಮಾಡು, ಅದು ನನಗೆ ಅಸಹ್ಯ ಅಂತಾನ, ನನಗೆ ಬೇಸರ ಅಂತಾನ, ನಾನು ಸಹಿಸ್ಕೊಳೋದಿಲ್ಲ ಅಂತಾನ. ಇನ್ನೊಂದೇನಂತ ಏನು ಗೊತ್ತಾ? ನಾನು ನನ್ನ ಮಕನೇ ತಿರ್ಸ್ಕೊಂತೀನಿ, ನಿನ್ನ ಕೂಡ ನೋಡೋದಿಲ್ಲ ಅಂತ ಹೇಳ್ತೀನಿ. ಮೊದಲನೇದಾಗಿ ನಮ್ಮನ್ನು ನಾವು ಏನಂತ ನಾವು ಪರೀಕ್ಷಿಸ್ಕೋಬಹುದು. ನಾವು ನಮ್ಮಲ್ಲಿ ಏನು ಸ್ವಭಾವಗಳಿದಾವೆ ಏನಿಲ್ಲ ಫಸ್ಟ್ ಪರೀಕ್ಷಿಸ್ಕೋಬಹುದು. ಆಮೇಲೆ ನಾವು ದೇವರಿಗೆ ಹತ್ರ ಆಗ್ಬೇಕು, ಲೋಕಕ್ಕೆ ದೂರ ಆಗ್ಬೇಕು, ಪ್ರಾರ್ಥನೆಗೆ ಹತ್ರ ಆಗ್ಬೇಕು, ವಾಕ್ಯಗೆ ಹತ್ರ ಆಗ್ಬೇಕು. ಇನ್ನೊಂದೇನು? ನಮ್ಮ ಮನಸ್ಸು ಸರಿಪಡಿಸ್ಕೋಬೇಕು. ಅವಾಗೇ ದೇವ್ರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೋಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಇವು ನಾವು ಕಲಿಬೇಕು. ಇವು ನಮ್ಗೆಲ್ಲ ಕುಂದಿರ್ಸಿರೋದು ಎದಕ್ಕೆ ಗೊತ್ತು? ದೇವ್ರು ಕಲಿಯಕ. ಯಾರು ಪರಿಪೂರ್ಣರಿಲ್ಲ ಇಲ್ಲಿ, ಎಲ್ಲರೂ ಕಲಿಬೇಕು. ಕಲಿತು ನಾವು ಆತಗೆ ಇಷ್ಟಾನುಸಾರ ನಾವು ಜೀವಿಸ್ತೀವಿ ನೋಡು, ಅವಾಗ ದೇವ್ರ ಕಾರ್ಯಗಳು ನಮ್ಮ ಜೀವಿತ. ದೇವ್ರಿಗೆ ಇಷ್ಟ ನಮ್ಮನ್ನು ನೋಡಿದಾಗ ದೇವ್ರು ಸಂತೋಷ ಪಡಬೇಕು. ಆತ ಮಕ ತಿರ್ಸ್ಕೋಬಾರ್ದು, ಸಂತೋಷ ಪಡಬೇಕು. ನಮ್ಮ ನೋಡಿದಾಗ ಆನಂದ ಪಡಬೇಕು. ನನ್ನ ಮಕ್ಕಳು ನನಗೆ ಸಾಕ್ಷಿಯಾಗಿ ಜೀವಿಸ್ತಾರೆ, ಯಥಾರ್ಥವಾಗಿ ಜೀವಿಸ್ತಾರೆ. ಭಲೇ ನಮ್ಮಕమైన ಮಂಚಿ ದಾಸುಡ ಅಂತೇಳಿ ದೇವ್ರ ನಾವು ಅನಿಸ್ಕೋಬೇಕು. ಆ ಛಲ ಇರಬೇಕು, ಆ ಒಂದು ಗುರಿ ಇರ್ಬೇಕು ನಮಗೆ. ಯಾರೋ ಲೋಕದಲ್ಲಿ ಲೋಕ ಮೆಚ್ಚದ ಹೋಗ್ಲಿ, ಅವ್ರು ಬೈಕನ್ಲಿ, ಇವ್ನು ಹಂಗ ಇವ್ನು ಹಿಂಗೆ ಏನನ್ನ ಅನ್ಕನ್ಲಿ, ನಮಗೇನು ಫರಕ್ ಬೀಳೋದಿಲ್ಲ. ನಾವು ಆತನ ಮೆಚ್ಚಿಸುವಂಥವ್ರಾಗಿರೋದು. ಆಮೇಲೆ ಹಲ್ಲೆಲೂಯಾ. ನಾವು ದೇವ್ರ ಮೆಚ್ಚೋನು ಲೋಕನ ಮೆಚ್ಚೋದಿಲ್ಲ ಅಂತ ಅರ್ಥ ಆಯ್ತಾ? ದೇವ್ರ ಮೆಚ್ಚಕ್ ಹೋದವರು ಲೋಕನ ಮೆಚ್ಚಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಲೋಕಕ್ಕೆ ವಿರೋಧರಾಗ್ತೀವಿ ನಾವು. ಯಾಕಂದ್ರೆ ದೇವ್ರು ಅದನ್ನೇ ಹೇಳ್ತಾನ, ನನ್ನನ್ನು ಹಿಂಸಿಸ್ತಾರ, ನಿಮ್ಮನ್ನು ಹಿಂಸಿಸ್ತಾರ, ನನ್ನನ್ನು ದ್ವೇಷಿಸ್ತಾರ, ನಿನ್ನನ್ನು ದ್ವೇಷಿಸ್ತಾರ.
ನನ್ನನ್ನು ಹಿಂಬಾಲಿಸ್ಬೇಕಂದ್ರೆ ನೀನು ಉಪೇಕ್ಷಿಸ್ಕೊಂಡು ನಾನು ಸಿಲ್ವನ ಹತ್ಕೊಂಡು ನೀನು ಬಾ ನಾನು. ಸಿಲ್ವ ಅಂದ್ರೆ ಶ್ರಮ. ಆತನ ದ್ವೇಷಿಸ್ತಾರೆ, ನಮ್ಮನ್ನು ದ್ವೇಷಿಸ್ತಾರೆ. ಹೌದೇ? ನೀನ್ ಎಲ್ಲ ಈ ಅದ್ಭುತ ಕಾರ್ಯಗಳು ಹೆಂಗ್ ಮಾಡ್ತಿದೀಯಪ್ಪ ಅಂದ್ರೆ ದವಗಳು ಬಲಲಿದ್ದ ಮಾಡ್ತದೆ ಅಂತ ಹೇಳ್ತಾರೆ. ಯೇಸು ಸ್ವಾಮಿಗೆ ಅಂತಾರ ದವಗಳು ಸಹಾಯಲಿದ್ದ ಮಾಡ್ತದೆ ಅಂತ. ಅಲ್ಲವ್ರು ಅಂತಿರ್ತಾರ, 100 ಮಂದಿ 100 ಮಾತಾಡ್ತಿರ್ತಾರೆ. ನಾವು ಆ ಮನುಷ್ಯರು ಮೆಚ್ಚಿಸುವಂತವ್ರಲ್ಲ, ದೇವ್ರನ್ನ ಮೆಚ್ಚಿಸ್ಬೇಕು. ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಅಂತರಂಗ ಮನಸ್ಸನ್ನ ಶುದ್ಧಿಪಡಿಸ್ಬೇಕು, ಯಥಾರ್ಥವಾಗಿರ್ಬೇಕು, ಒಳಗೊಂದು ಹೊರಗೊಂದಿರ್ಬೇಕು. ಅದು ಯಾರು ನೋಡಿಲ್ಲ ಅಂದ್ರೂ ಕೂಡ, ಎಲ್ಲರೂ ನಮ್ಮನ್ನ ಕರೆಕ್ಟ್ ಇದೆ ಅಂತ ಅನ್ಕೊಂಡ್ರು ಕೂಡ ನಮ್ಮನ್ನ ಅಂತರಂಗ ಪರೀಕ್ಷಿಸ್ತಾನೆ ಒಬ್ಬನದಾನ. ನಾವೆಲ್ಲರ ಹತ್ರ ಕೆಟ್ಟವರಾಗಿರ್ಲಿ, ದೇವ್ರ ಹತ್ರ ಒಳ್ಳೆಯರಾಗಬೇಕು. ಆತನ ದೃಷ್ಟಿನ ಒಳ್ಳೆಯರಿರ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ದೇವ್ರ ಹತ್ರ ಕೆಟ್ಟವರಾಗಿ ಎಲ್ಲರ ಹತ್ರ ಆಗ್ಬೇಕಂತೇಳಿ ನಾವು ನೋಡ್ತೀವಿ. ಅದು ತಪ್ಪು. ಎಲ್ಲರೂ ಅವ್ರು ಒಳ್ಳೆಯವ್ರ ಅನ್ಕೋ, ಇವ್ರು ಒಳ್ಳೆಯವ್ರ ಅನ್ಕೋ, ಅವ್ರೆಲ್ಲರ ಅನ್ಕೋ, ಇವೆಲ್ಲ ನಮ್ಗೆ ಬೇಕಾದ್ರೆ. ನಾವು ಯಾರು ಮೆಚ್ಚಿಸೋರಾಗಿರ್ಬೇಕು? ದೇವರನ್ನ ಮೆಚ್ಚಿಸುವಂತವರಾಗಿರ್ಬೇಕು. ಆ ರೀತಿಯಾಗಿ ಜೀವಿಸ್ಬೇಕು. ಅದೇ ದೇವ್ರು ಇಷ್ಟಪಡೋದು. ಇಲ್ಲಾಂದ್ರೆ ಏನ್ ಮಾಡ್ತಾನ? ಸುಮ್ಮನೆ ನಾವು ವ್ಯರ್ಥದು ಪ್ರಯಾಸ ಪಟ್ಟು ಪ್ರಾರ್ಥನೆಗಳು ಮಾಡಿ, ಉಪವಾಸ ಪ್ರಾರ್ಥನೆಗಳು ಮಾಡಿ, ಏನೋ ಮಾಡಿ, ಎಷ್ಟೆಷ್ಟು ವಾಕ್ಯಗಳು ಕೇಳಿ ಏನು ಮಾಡಿದ್ರು ಕೂಡ ಅದು ವೇಸ್ಟ್, ವ್ಯರ್ಥ. ಅದು ಫಲಿಸೋದಿಲ್ಲ. ಅದು ಹೌದಲ್ಲ? ಇವಾಗ ನಮ್ಮನ್ನ ದೇವ್ರು ನಡೆಸ್ತಾನ ಅಂದ್ಮೇಲೆ ನಾವೇನ್ ಮಾಡ್ಬೇಕಲ್ಲ? ದಿನ 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 ಚೇಂಜ್ ಆಗ್ಬೇಕು, ಕ್ರಿಸ್ತ ರೂಪದಲ್ಲಿ ಬರಬೇಕು. ಪೌಲ್ ಅದೇ ಹೇಳ್ತಾರೆ, ನಾನು ಕ್ರಿಸ್ತ ರೂಪದಲ್ಲಿ ಬರ್ತೇನೆ. ಒಂದು ಮಾತು ಹೇಳ್ತಾನೆ ಗೊತ್ತಾ ಪೌಲ್? ಎಂತ ಮಾತು ಹೇಳ್ತಾನೆ ಗೊತ್ತಾ? ನಾನು ಕ್ರಿಸ್ತನ ಪೋಲಿ ನಡಿತೇನೆ, ನೀವು ನನ್ನ ಪೋಲಿ ನಡೆ ಅಂತ ಹೇಳ್ತಾನೆ. ಆಮೇಲೆ ಆ ಮಾತು ಎಂತ ಮಾತು ಗೊತ್ತಾ? ಕ್ರಿಸ್ತನ ಪೋಲಿ ನಾನ್ ನಡಿತೇನೆ, ನೀವು ನನ್ನ ಪೋಲಿ ನಡೀರಿ ಅಂತ ಹೇಳ್ತಾನೆ. ಅಂದ್ರೆ ಅದನ್ನ ಎಷ್ಟು ಪರಿವರ್ತನೆ ಚೆಂದಿರ್ಬೋದು, ಎಷ್ಟು ಕ್ರಿಸ್ತ ರೂಪದಲ್ಲಿ ಬಂದಿರ್ಬೋದು ಅದ. ಹಂಗ ನಾವ್ ಹೇಳ್ತೀವ? ಆ ಧೈರ್ಯ ನಮಗೆ ಐತಾ? ಮತ್ತೆ ಹೆಂಗ್ ಜೀವಿಸ್ಬೇಕು ನಾವು? ಅದಕ್ಕೆ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು. ನಮ್ಮಲ್ಲಿ ಏನೈತೆ, ಏನ್ ಸ್ವಭಾವಗಳು ಅದಾವ, ಏನೇನ್ ಕೆಟ್ಟು ಅದಾವ, ಅದನ್ನ ತಿಳ್ಕೊಂಡು ಅದನ್ನ ಬಿಟ್ಟು ಆತಗೆ ಇಷ್ಟ ಅನ್ಸೋದು, ಆತಗೆ ಮಹಿಮಕರವಾಗಿ ಜೀವಿಸ್ಬೇಕು. ಒಬ್ರಿಗೆ ಕೆಟ್ಟದ್ದು ಕೋರಬಾರ್ದು, ಒಬ್ರಿಗೆ ಅನ್ಯಾಯ ಬಯಸಬಾರ್ದು, ಒಬ್ಬರ ನಾಶನ ಕೋರಬಾರ್ದು. ಅದು ಒಳ್ಳೇದಲ್ಲ. ಅದು ಯಾರಿಗೇನಾಗೋದಿಲ್ಲ. ಅದು ಒಂದು ಹುಳ, ಒಂದು ಬೊಂಬನಾಗ ಒಂದು ಹುಳ ಇತ್ತಂದ್ರೆ ಏನು, ಅದು ಯಾರಿಗೆ ನಷ್ಟ ಹೇಳು? ಆ ಬೊಂಬಿಗೆ ನಷ್ಟ. ಆ ಹುಳ ಏನ್ ಮಾಡ್ತಾ? ಬೊಂಬನೇ ತಿಂತಿರ್ತದೆ. ಕೆಟ್ಟದು ನಿನ್ನೊಳಗಿದ್ರೆ ಅದು ನಿನ್ನೆ ತಿಂತದ, ನಿನ್ನೆ ನಾಶನ ಮಾಡ್ತದ. ಅದು ಏನ್ ಬಿತ್ತಿದೆಯೋ ಅದೇ ಹೋಯ್ತು. ಇನ್ನು ಸುಮ್ಮನೆ ಇದು ಮಾಡ್ಕೋಬಾರ್ದು. ನಮ್ಮ ಜೀವಿತಗಳು ನಾವೇ ಹಾಳು ಮಾಡ್ಕೋಬಾರ್ದು. ಯಥಾರ್ಥವಾಗಿರ್ಬೇಕು. ಹೊರಗೂ ಒಂದೇ ಇರ್ಬೇಕು, ಒಳಗೂ ಒಂದೇ ಇರ್ಬೇಕು. ಯಥಾರ್ಥವಾದ ಮನಸ್ಸೇ ಇಷ್ಟಪಡೋದು ದೇವರು. ನಾವು ಮನುಷ್ಯರನ್ನೆಲ್ಲ ಮೆಚ್ಚಿಸ್ಬೇಕಾಗಿರೋದು ದೇವ್ರನ್ನ 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 ದೇವ್ರನ್ನ. ಅದು ನರದಾಗ ಎಕ್ಸ್ಕೋಬೇಕು. ನಾವು ದೇವ್ರನ್ನೇ ಮೆಚ್ಚಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ದೇವ್ರ ಮೆಚ್ಚಿಸಕ್ಕೆ ಪ್ರಯತ್ನ ಮಾಡ್ತಿರುವಾಗ ನಮ್ಮನ್ನು ದ್ವೇಷಿಸ್ತಿರ್ತಾರ, ನಮ್ಮನ್ನು ಅವಮಾನ ಪಡಿಸ್ತಿರ್ತಾರ, ನಮ್ಮನ್ನು ದುಃಖ ಪಡಿಸ್ತಿರ್ತಾರ, ಇಂಥವ್ರು ಇರ್ತಾರ. ನಾವೆಲ್ಲ ನೋಡ್ಬಾರ್ದು, ಹೋಗ್ತಿರ್ಬೇಕು. ಇನ್ನೊಂದು, ನಾವು ದೇವರಿಗೆ ಸನ್ನಿಹಿತರಾಗಿರುವಾಗ, ದೇವರಿಗೆ ಕ್ಲೋಸ್ ಆಗಿರುವಾಗ ನಾವೇನ್ ನೋಡ್ತೀವಿ ಗೊತ್ತಾ? ರಿಸಲ್ಟ್ ನೋಡ್ತೀವಿ. ದೇವ್ರದ್ದು ರಿಸಲ್ಟ್ ನೋಡ್ತೀವಿ. ಅಂದ್ರೆ ಏನು? ನಾವು ದೇವ್ರಿಗೆ ಕ್ಲೋಸ್ ಆಗಿ, ದೇವ್ರಿಗೆ ಹತ್ತಿರವಾಗಿ, ಪ್ರಾರ್ಥನೆ ಜೀವಿತದಲ್ಲಿ, ವಾಕ್ಯ ಜೀವಿತದಲ್ಲಿ ಮಾರುಮನಸ್ಸು ಹೊಂದಿ, ಆತಗೆ ಇಷ್ಟಾನುಸಾರ ನಾವು ಜೀವಿಸ್ತಿರುವಾಗ ನಮ್ಮ ಜೀವನದಲ್ಲಿ ದೇವ್ರ ಕಾರ್ಯಗಳು ನೋಡ್ತಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಜೀವಿತದಲ್ಲಿ ನಮ್ಮ ಕಾರ್ಯಗಳು ಅದು ಕಾಣ್ತಿರ್ತದೆ ನಮಗೆ. ಯಾವಾಗೋ ಅಲ್ಲ, ದಿನ 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 ಕಾಣ್ತಿರ್ತದೆ ಆ ಕಾರ್ಯಗಳು. ಅರ್ಥ ಆಯ್ತಾ? ಇವಾಗ ನಮ್ಗೆ ಹೋಗ್ತಿರ್ತೀವಪ್ಪ, ನಾವು ಸಡನ್ಲಿ ಎಲ್ಲಿಗೋ ಹೋಗ್ತಿರ್ತೀವಿ ಅರ್ಜೆಂಟ್, ನಮಗೆ ಬಸ್ ಸಿಗ್ತದೆ ನಮಗೆ. ಹಂಗ ನೀನ್ ನೋಡ್, ಮತ್ತೆ ನಿನ್ ರಿಸಲ್ಟ್ ನಿನಗೆ ಅರ್ಥ ಆಗ್ತಿರ್ತದೆ. ನಿನ್ ದೇವ್ರು ನಿನ್ ಜೀವಿತದಲ್ಲಿ ಮಾಡ್ತಿರೋ ಕಾರ್ಯಗಳು ದಿನ 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 ನಿನಗೆ ಅರ್ಥ ಆಗ್ತಿರ್ತದೆ. ಸುಮ್ಮನೆ ಸಡನ್ಲಿ ಹೋಗ್ತಿರ್ತೀವಿ, ಅಲ್ಲಿ ಏನೋ ಒಂದು ಜಾರಿ ಇನ್ನು ಬೀಳಂತ ಸ್ಥಿತಿ ಇರ್ತದೆ, ಆದ್ರೆ ಅಲ್ಲಿ ನಮ್ಮನ್ನ ದೇವ್ರ ನಿಂದ್ರಿಸ್ತಾನೆ. ಹಂಗ ಹೇಳ್ಬೇಕು ನಾವು ಹೇಳ್ತೀವಿ ಕೂಡ. ಈ ರೀತಿ ಪ್ರಯಾಣ ಮಾಡಿದ್ರೆ ನಮ್ಮ ನಾವು ಪರೀಕ್ಷಿಸ್ಕೊಂಡು ವಾಕ್ಯ ರೀತಿಯಲ್ಲಿ, ಪ್ರಾರ್ಥನೆ ರೀತಿಯಲ್ಲಿ ಯಥಾರ್ಥವಾಗಿ ನಾವು ಜೀವಿಸ್ತಿರುವಾಗ ದೇವ್ರ ಕಾರ್ಯಗಳು ದಿನಾ ನಾವು ಜೀವನದಲ್ಲಿ ನೋಡ್ತಿರ್ತೀವಿ.
ನಾವು ಅನುಭವಿಸ್ತಿರ್ತೇವೆ ಆ ಪ್ರೆಸೆನ್ಸ್. ಇನ್ನೊಬ್ರಿಗೆ ಹೇಳ್ತೀವಿ ಸಾಕ್ಷಿ, ಇಲ್ಲಪ್ಪ ನನ್ನ ಜೀವಿತದಲ್ಲಿ ಹಿಂಗಾಯ್ತು, ನನ್ನ ಜೀವಿತದಲ್ಲಿ ಇದಾಯ್ತು ಅಂತ. ದಿನ ನಮಗೆ ಕಾಣದಿರ್ತದ. ಅದು ಕಂಡಿಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಏನು ನಮ್ಮ ದೇವ್ರು ಏನಿಲ್ಲ ಇವ್ರು ಏನಂತ ಅನ್ನೋ ಬಾಯಿ ಬರ್ತಿರ್ತಲ್ಲ, ಅವಾಗ ಏನಂದ್ರೆ ಎಲ್ಲೋ ಡಿಫಾಲ್ಟ್ ಐತೆ ಅಂತ ಅರ್ಥ ಆಯ್ತು. ಡಿಫಾಲ್ಟ್ ಐತೆ, ಅದನ್ನ ನಾವು ಸರಿಪಡಿಸ್ಕೋಬೇಕು. ನಮ್ಮ ಜೀವಿತದಲ್ಲಿ ದೇವ್ರ ಕಾರ್ಯಗಳು ನಾವು ನೋಡ್ತಿಲ್ಲ ಅಂದ್ರೆ ಅಲ್ಲಿ ಏನೋ ಡಿಫಾಲ್ಟ್ ಐತೆ ನಮ್ದು. ಅದನ್ನ ನಾವು ಸರಿಪಡಿಸ್ಕೊಂಡು ಏನೈತೆ, ಎಲ್ಲೋ ನಾನು ಮಿಸ್ ಆಗ್ತದೆ. ದೇವರು ಆ ಒಂದು ಉದ್ದೇಶಕ್ಕೆ, ಆ ದೇವ್ರ ವಾಕ್ಯಗೆ ಎಲ್ಲೋ ನಾನು ಮಿಸ್ ಆಗ್ತದೇನೆ ಅಂತೇಳಿ ನಾವು ಪರೀಕ್ಷಿಸ್ಕೋಬೇಕು. ಕುತ್ಕೊಂಡು ಆಲೋಚನೆ ಮಾಡ್ಬೇಕು, ಎಲ್ಲಿ ಮಿಸ್ ಆಗ್ತಾ ಇದ್ದೀನಿ ನಾನು. ಫಸ್ಟ್ ಹೇಳಿದೆ ನಾನು, ಫಸ್ಟ್ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಎಲ್ಲಿ ನನ್ನಲ್ಲಿ ಕೆಟ್ಟ ಸ್ವಭಾವ ಐತೆ, ಯಾವ್ದು ಕೆಟ್ಟ ಸ್ವಭಾವ ಐತೆ, ದೇವ್ರ ವಾಕ್ಯಗೆ ನನ್ನ ಜೀವಿತಗೆ ಮ್ಯಾಚ್ ಮ್ಯಾಚ್ ಆಗಬಾರ್ದಂದ್ರೆ ನಾನು ಅವಾಗ ದೇವ್ರಿಗೆ ವಿರುದ್ಧವಾಗಿ ನನ್ನ ಜೀವಿತ ಐತೆ, ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದು ನಾವು ಥಿಂಕ್ ಮಾಡ್ಬೇಕು. ನಾವು ಹಂಗೇ ಜೀವಿಸ್ಕೊಂಡ್ ಹಂಗೆ ಹೋಗಿವಂದ್ರೆ ಅದು ವ್ಯರ್ಥವಾದ ಜೀವಿಸ, ಅದು ಅಸಹ್ಯವಾದ ಜೀವಿತ, ದೇವ್ರಿಗೆ ಇಷ್ಟ ಆಗೋದಿಲ್ಲ. ದೇವ್ರಿಗೆ ಇಷ್ಟಕರವಾಗಿ ಜೀವಿಸಿದಾಗೆ ದೇವ್ರ ಏನ್ ಮಾಡ್ತಾನಂದ್ರೆ ದೇವ್ರ ಕಾರ್ಯಗಳು ನಾವು ಜೀವಿತದಲ್ಲಿ ನೋಡ್ತೀವಿ. ಇನ್ನೊಂದು ಏನ್ ಗೊತ್ತಾ, ದೇವ್ರ ಕಾರ್ಯಗಳು ನಾವು ಜೀವಿತದಲ್ಲಿ ನೋಡ್ತಿರುವಾಗ ನಾವು ದೇವ್ರ ಸಲುವಾಗ ಪ್ರಯಾಸ ಪಡ್ಬೇಕು ಅನಿಸ್ತದೆ, ದೇವ್ರ ಸಲುವಾಗಿ ಏನೋ ಮಾಡ್ಬೇಕು ಅನಿಸ್ತದೆ. ದೇವ್ರ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡ್ತಿರ್ತಾನಲ್ಲ, ನಾವು ಏನೋ ಮಾಡ್ಬೇಕು, ದೇವ್ರಿಗೆ ಏನೋ ಒಂದು ದೇವ್ರ ಸಲುವಾಗಿ ಜೀವಿಸ್ಬೇಕು, ದೇವ್ರ ಸಲುವಾಗಿ ನಾನು ಸಾಕ್ಷಿಯಾಗಿ ಬದುಕ್ಬೇಕು, ಆತಗೆ ಇಷ್ಟಕರವಾಗಿ ನಾನು ಜೀವಿಸ್ಬೇಕು, ಆತ್ಮಗಳನ್ನ ಸಂಪಾದಿಸ್ಕೋಬೇಕು, ದೇವ್ರಿಗೆ ನಾನು ಏನೋ ಒಂದು ದೇವ್ರಿಗೆ ಮಾಡ್ಬೇಕಪ್ಪ ಅನ್ನೋದು ಬರ್ತದೆ. ಆಮೇಲೆ ಸುಮ್ಮನೆ ಕುತ್ಕೋಬೇಕು ಅನ್ಸೋದಿಲ್ಲ, ಅದು ಆತ್ಮ ರೇಪ್ತಿರ್ತದೆ, ಬಿಡೋದಿಲ್ಲ. ನನಗಿಷ್ಟ ನಮ್ಮ ಜೀವಿತದಲ್ಲಿ ದೇವ್ರ ಮೇಲು ಮಾಡೋದು, ನಾನು ಏನೋ ಮಾಡ್ಬೇಕು, ಏನೋ ಪ್ರಯಾಸ ಪಡ್ಬೇಕು, ದೇವ್ರ ಸಲುವಾಗಿ ಏನೋ ಮಾಡ್ಬೇಕಂತೇಳಿ ಓಡ್ತಿರ್ತೀವಿ. ಅವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ತದೆ ನಮ್ಗೆ. ದೇವ್ರ ಒಂದು ಕಾಡಿ ಆಮೇಲೆ ಹಿಡ್ತಾನ, ಓಡಿಸ್ತಾನ. ಓಡ್ಬೇಕು. ಆ ಓರೋದು ಕೂಡ ನಮ್ಗೆ ಹೆಂಗಿರ್ತದೆ ಗೊತ್ತಾ, ಅದೇನು ನಮ್ಗೆ ಭಾರ ಅನ್ಸೋದಿಲ್ಲ. ಅದಕ್ಕೆ ಹೇಳ್ತಾರೆ ನನ್ನ ಕಾಡಿ ಬಹು ಸುಲಭವಾದದ್ದು ನಿನಗೆ ಅಂತ ಹೇಳ್ತಾನೆ. ಆಮೇಲೆ ಕಾಡಿ ಓಡಿಸ್ತಾನ, ಅವಾಗ ಆ ಭಾರ ನಮ್ಮ ಮೇಲೆ ಓಡಿಸ್ತಾನ. ಅವಾಗ ಏನಾಗ್ತದೆ ಗೊತ್ತಾ, ಈ ಏನೋ ಲೋಕ ಸಲುವಾಗಿ ಜೀವಿಸ್ಬೇಕು, ಲೋಕ ಸಲುವಾಗಿ ಏನೋ ಮಾಡ್ಬೇಕು, ಲೋಕ ಸಲುವಾಗಿ ಏನೋ ಸಂಪಾದಿಸ್ಕೋಬೇಕು ಅನ್ನೋದು ಬರೋದಿಲ್ಲ ನಮ್ಗೆ. ಏನ್ ಬರೋದು ಗೊತ್ತಾ, ನಾವು ದೇವ್ರ ಸಲುವಾಗಿ ಏನೋ ಮಾಡ್ಬೇಕು, ದೇವ್ರ ಸಲುವಾಗಿ ಏನೋ ಸಂಪಾದಿಸ್ಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ದೇವ್ರನ್ನ ಮಹಿಮೆ ಪಡಿಸ್ಬೇಕು, ದೇವ್ರನ್ನ ಗಣಪಡಿಸ್ಬೇಕು, ದೇವ್ರನ್ನ ಶುದ್ಧಿ ಪಡಿಸ್ಬೇಕು. ಆತ್ಮ ರೇಪತಿರ್ತದ ನಮ್ಮದು. ಆ ಅನುಭವದಲ್ಲಿ ಬರಬೇಕು. ನಾವು ಸುಮ್ಮನೆ ಇದ್ರೂ ಸುಮ್ಮನೆ ಇರಕ್ ಬಿಡೋದಿಲ್ಲ, ಎದ್ದಾಳಿಸ್ತಿರ್ತಾನೆ ದೇವ್ರು ಒಳಗ. ಎದ್ದಾಳು, ಹೋಗ್ಬೇಕು, 4 ಜನಕ್ಕೆ ಹೇಳ್ಬೇಕು, 4 ಜನ ಸ್ವಾರ್ಥ ಮಾಡ್ಬೇಕು, ಅವ್ರನ್ನ ಯಾರಿಗೊಂದು ಇದು ಮಾಡಬೇಕು. ಹೇಳಿಲ್ಲಂದ್ರೆಗಿನ ಅವಾಗ ನಮ್ಮ ಮನಸ್ಸು ಗಲಿಬಿಲಾಗ್ಬಿಡುತ್ತೆ. ಅಟ್ಲೀಸ್ಟ್ ಮನೆಗನ, ತಾಯಿಗನ, ತಂಗಿಗನ, ಮಕ್ಕಳಿಗನ, ಯಾರಿಗಾರ ಒಬ್ರಿಗೇನ ಮಾತಾಡಿಲ್ಲ ಅಂದ್ರೆ, ಏನಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಕಲ್ತ್ಕೋಬೇಕು, ದೇವ್ರ ಸನ್ನಿಧಿನಲ್ಲಿ ಕಲ್ತ್ಕೊಂಡು ಬೋಧಿಸ್ಬೋದು. ಎಷ್ಟೇ ಆಗಿರ್ಲಿ, ನಾವ್ ಏನ್ ಕಲ್ತ್ಕೊಂಡಿರ್ತೀವಿ ಅದನ್ನೇ ಹೇಳು. ನೀನ್ ಸ್ವಲ್ಪ ಕಲ್ತಿರ್ತೀಯ, ಸ್ವಲ್ಪ ಹೇಳು. ನೀನ್ ಎಷ್ಟು ಕಲ್ತಿರ್ತೀಯ ಅಷ್ಟೇ. ಅದೇ ದೇವ್ರು ಇಷ್ಟಪಡೋದು. ನಾವೇನ್ ಪೂರ್ತಿಯಾಗಿ ಏನ್ ಮಾಡೋದೇನಿಲ್ಲ, ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಮಾಡು. ಅಷ್ಟು ಮಾಡಿದಾಗ ದೇವ್ರು ಇನ್ನ ಕೃಪೆ ಕೊಡ್ತಾನೆ. ಮಾಡೋಷ್ಟು ಅದು ಮಾಡ್ತೀಯಾ, ಇನ್ನ ದೇವ್ರ ಕೃಪೆ ಕೊಡ್ತಾನೆ. ಮಾಡುವಂತ ಮನಸ್ಸು ನಮಗೆ ಇರಬೇಕು. ನೀನ್ ಎಷ್ಟು ಅದನ್ನ ಮನಸ್ಸು ತೋರಿಸ್ತೀವೋ ಅಷ್ಟು ದೇವ್ರ ಕೃಪೆ ತೋರಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸುವಂತವರಾಗಿರು. ಇನ್ನೊಂದೇನು ಗೊತ್ತಾ, ಲಾಸ್ಟ್ ಒಂದು ಮಾತು ಹೇಳ್ತೀನಿ ನೋಡ್ರಿ, ಸರಿಯಾದ ಸಾವಾಸದಲ್ಲಿ ಇರ್ಬೇಕು. ನಾವು ಇವೆಲ್ಲ ಪ್ರಯಾಣ ಮಾಡ್ತಿರ್ತೀವಿ. ಫಸ್ಟ್ ನಮ್ಮನ್ನು ನಾವು ಪರೀಕ್ಷಿಸ್ಕೊಂತೀವಿ. ನಾವೇನಂತ ನಾವು ಫಸ್ಟ್ ನಾವು ಧ್ಯಾನ ಮಾಡ್ಕೋಬೇಕು. ನಮ್ದೇನು, ನಮ್ಮ ಕ್ಯಾರೆಕ್ಟರ್ ಏನು, ದೇವ್ರಿಗೆ ಇಷ್ಟಾನುಸಾರವಾಗಿ ನಮ್ಮ ಕ್ಯಾರೆಕ್ಟರ್ಗಳು ಫಸ್ಟ್ ಪರೀಕ್ಷಿಸ್ಕೋಬೇಕು. ಆಮೇಲೆ ದೇವ್ರಿಗೆ ಸನಿತರಾಗಬೇಕು. ಆಮೇಲೆ ಪ್ರಾರ್ಥನೆ ಮಾಡ್ಕೋಬೇಕು, ಪ್ರಾರ್ಥನೆ ಜೀವಿತನಲ್ಲಿ ಇರಬೇಕು. ಆಮೇಲೆ ವಾಕ್ಯ, ಆಮೇಲೆ ಮಾರು ಮನಸ್ಸು. ಹೌದಾ? ಇವೆಲ್ಲ ಇದ್ದಾಗ ದೇವ್ರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ನೋಡ್ತಾ ಇರ್ತೀವಿ. ನೋಡ್ತಾ ಇದ್ದಾಗ ದೇವ್ರ ಏನ್ ಮಾಡ್ತಾನ, ದೇವ್ರ ಆತ್ಮ ಏನ್ ಮಾಡ್ತಾನ, ದೇವ್ರ ಸಲುವಾಗಿ ಪ್ರಯಾಸ ಪಡುವಂಗ ಮಾಡಿಸ್ತಾನ. ಇದೆಲ್ಲ ಆದ್ಮೇಲೆ ನಾವ್ ಹಿಂಗ್ ಪ್ರಯಾಣ ಮಾಡ್ತಿರುವಾಗ ಸಾವಾಸ ಅನ್ನೋದು ಕರೆಕ್ಟ್ ಇರ್ಬೇಕು. ಅಂದ್ರೆ ಆತ್ಮ ಸಂಬಂಧವಾದ ಸಾವಾಸಗಳು ಇಟ್ಕೊಂಡು ನಾವು ನಡೀತಾ ಇದೀವ, ಶರೀರ ಸಂಬಂಧವಾದ ಸಾವಾಸಗಳು ನಮ್ಮ ಜೊತೆ ಇದಾವ ಅಂತೇಳಿ ನಾವು ಪರೀಕ್ಷಿಸ್ಬೇಕು.
ಪ್ರಯಾಣ ಮಾಡ್ತಿರುವಾಗ, ನಾವು ದೇವ್ರ ಜೊತೆ ನಡೀತಿರುವಾಗ, ದೇವ್ರ ಇಷ್ಟಾನುಸಾರ ನಾವು ಜೀವಿಸ್ತಿರುವಾಗ ಏನ್ ಮಾಡ್ತಾರಂದ್ರೆ ಈ ಲೋಕ ಸಂಬಂಧವಾದ ವ್ಯಕ್ತಿಗಳು ನಮಗೆ ನಮ್ಮ ಹತ್ರ ಬರ್ತಿರ್ತಾರೆ, ಅಪವಾದಿ ಕಳಿಸ್ತಿರ್ತಾನೆ ಅನ್ನೋದು. ಲೋಕ ಸಂಬಂಧವಾದ ವ್ಯಕ್ತಿಗಳು ಸ್ನೇಹ ನಾವು ಜಾಸ್ತಿ ಮಾಡಬಾರ್ದು, ಅಸಲು ಮಾಡಕ್ಕೆ ಹೋಗ್ಬಾರ್ದು, ಅವ್ರದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗ್ಬಾರ್ದು. ನಾವು ಹೆಚ್ಚು ಆತ್ಮ ಸಂಬಂಧವಾದ ವ್ಯಕ್ತಿಗಳ ತಲ್ಲೇ ನಾವು ಸ್ನೇಹ ಮಾಡಬೇಕು, ಅವ್ರ ತಲ್ಲೇ ಸಹವಾಸ ಮಾಡಬೇಕು, ಅವ್ರ ತಲ್ಲೇ ನಾವು ಬೆಳಿಬೇಕು. ಲೋಕ ಕಡೆ ಇಡಬಾರ್ದು, ಎರಡು ದೋಣಿಗಳ ಮಧ್ಯದಲ್ಲಿ ಕಾಲಿಡಬಾರ್ದು. ಅರ್ಥ ಆಯ್ತಾ? ಆತ್ಮ ಸಂಬಂಧವಾದ ವ್ಯಕ್ತಿಗಳ ಜೊತೆನೇ ಪ್ರಯಾಣ ಮಾಡ್ತಿರ್ಬೇಕು. ಲೋಕ ಸಂಬಂಧವಾದ ವ್ಯಕ್ತಿಗಳ ಪ್ರಯಾಣ ಮಾಡಿದ್ರೆ ಏನಾಗ್ತದೆ ಗೊತ್ತಾ, ನಮಗೆ ಪ್ರತಿ ವಿಷಯದಲ್ಲೂ ಕೂಡ ಭಯ ಬರ್ತದೆ. ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ, ನಾವು ಏನು ಹೇಳಿದ್ರು ಕೂಡ ಅವ್ರಿಗೆ ಗೊತ್ತು. ಯಾಕಂದ್ರೆ ಆತ್ಮ ಸಂಬಂಧವಾದ ವಿಷಯಗಳು ಆತ್ಮ ಸಂಬಂಧವಾದವರಿಗೆ ಅರ್ಥ ಆಗುತ್ತೆ. ಅದಕ್ಕೆ ನಾವು ಪ್ರಯಾಣ ಮಾಡ್ತಿರೋ ಕೂಡ ನಮ್ಮ ಆತ್ಮೀಯ ಜೊತೆಯಲ್ಲಿ ಆತ್ಮ ಸಂಬಂಧವಾದ ವ್ಯಕ್ತಿಗಳ ಜೊತೆಲೇ ಪ್ರಯಾಣ ಮಾಡಬೇಕು. ಲೋಕ ಸಂಬಂಧವಾದ ವ್ಯಕ್ತಿಗಳು ಇಟ್ಕೊಂಡು ನಾವು ಪ್ರಯಾಣ ಮಾಡಿವರೆಗೂ ನಮ್ಮ ಆತ್ಮೀಯ ಜೀವಿತದಲ್ಲಿ ಕೂಡ ದೆಬ್ಬೆ ತಿಂತಾವೆ. ಅದಕ್ಕೆ ಎಷ್ಟು ಮಾತಾಡಿಸ್ಬೇಕು, ಇರ್ಬೇಕು, ಎಷ್ಟು ಇರ್ಬೇಕು, ಸರಿ ಆಯ್ತಪ್ಪ ಆಯ್ತು. ನಮ್ಮ ಪ್ರಯಾಣ ಮಾತ್ರ ಆತ್ಮ ಸಂಬಂಧವಾದ ವ್ಯಕ್ತಿಗಳ ಜೊತೆಗೆ, ಯಾಕಂದ್ರೆ ನಾವು ಆತ್ಮದಲ್ಲಿ ಬೆಳಿಬೇಕು, ನಾವು ಇನ್ನೂ ದೇವರಿಗೆ ಸನ್ನಿಹಿತರಾಗಬೇಕು. ಇಲ್ಲಾಂದ್ರೆ ನಮ್ಗೆ ಏನು ನಡೀತದೆ ಗೊತ್ತಾಗೋದಿಲ್ಲ. ನಮ್ಮ ಜೀವಿತದಲ್ಲಿ ಏನು ನಡೀತದೆ ಗೊತ್ತಾಗ್ಬೇಕಂದ್ರೂ ಕೂಡ ನಾವು ಆತ್ಮದಲ್ಲಿ ಇರೋ ಸವಾಸದಲ್ಲೇ ಮಾಡಬೇಕು. ಅದಕ್ಕೆ ಒಂದ್ಸರಿ ಎಲಿಷ ಏನ್ ಮಾಡ್ತಾನೆ ಗೊತ್ತಾ, ಎಲಿಷನ ಸಾಯಿಸ್ಬೇಕಂತೇಳಿ ರಾಜರು ಸೈನ್ಯನ ಕಳಿಸ್ತಾರೆ. ಕಳಿಸಿದಾಗ ಆ ಎಲಿಷ ಜೊತೆಯಲ್ಲಿ ಒಬ್ಬೊಂದು ಸೇವಕ ಇರ್ತಾನೆ. ಎಲಿಷನ ಸುತ್ತೂರ ಸೈನ್ಯ ಬಂದು ನಿಂತ್ಕೊಂತಾರೆ ಎಲಿಷನ ಸಾಯಿಸ್ಬೇಕಂತೇಳಿ, ಎತ್ಕೊಂಬ ಅಂತ ಹೇಳಿರ್ತಾನೆ. ಅವಾಗ ಈ ಸೇವಕನು ಬಂದು ಹೋಗಿ ನೋಡ್ತಾನೆ. ನೋಡಿದಾಗ ಸೈನ್ಯ ಎಲ್ಲ ಜಾಸ್ತಿ ಸೈನ್ಯ ಇರ್ತದೆ. ವಾ, ಇಷ್ಟು ದೊಡ್ಡ ಸೈನ್ಯ ಐತಿ, ಆಯ್ತು ನಾವು ಸತ್ವಿ, ನಮ್ಗೆ ನಾಶ ಮಾಡ್ತಾರ ಇವ್ರು ಅಂತೇಳಿ ಅನ್ಕೊಂತಾನೆ. ಅವ ಬಂದು ಹೇಳ್ತಾನ, ಯಾರಿಗೆ? ಎಲಿಷಾಗ್ ಬಂದು ಹೇಳ್ತಾನೆ, ಅಯ್ಯ ಇನ್ನಾಯ್ತು, ನಾವು ಫಿನಿಶ್, ಇಷ್ಟು ದೊಡ್ಡ ಸೈನ್ಯ ಐತಿ, ನಮ್ನ ಯಾರು ಕಾಪಾಡ್ತಾರೆ, ನಾವು ಮುಗಿತಂತ ಹೇಳ್ತಾನೆ. ಅವಾಗ ಎಲಿಷಾ ಬಂದು ನೋಡ್ತಾನೆ. ನೋಡಿದಾಗ ಅವಾಗ ಎಲಿಷಾ ಏನ್ ಮಾಡ್ತಾನೆ ಗೊತ್ತಾ, ದೇವಾ ಇವನ್ ಕಣ್ಣುಗಳು ತೆರಿ ಅಂತೇಳಿ ಅವನ ಕಣ್ಣುಗಳು ಮುಟ್ಟು ಪ್ರಾರ್ಥನೆ ಮಾಡ್ತಾನೆ. ಅವಾಗ ಆ ಸೇವಕನು ಆ ಕಣ್ಣುಗಳು ಮುಟ್ಟು ಪ್ರಾರ್ಥನೆ ಮಾಡಿದಾಗ ಅವ್ನು ನೋಡಿದಾಗ ಎಲಿಷಾ ಸುತ್ತೂರ ದೇವ್ರ ಅಗ್ನಿ ರಥಗಳು ಇಟ್ಟಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ನೀನ್ ಆ ಸೈನ್ಯ ನೋಡ್ತಿದ್ದಿ, ನಮ್ ಸುತ್ತೂರ ನೀನ್ ದೇವ್ರಿಟ್ಟಿರೋ ಸೈನ್ಯ ನೀನ್ ನೋಡವಲ್ಲೇ. ಅದನ್ನ ನಿನ್ನ ನೋಡಾಗ ಕಣ್ಣು ತೆರೆ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅವಾಗ ಆತ ನೋಡಿದಾಗ ದೇವ್ರು ಇವ್ರ ಸುತ್ತೂರ ಅಗ್ನಿ ಪ್ರಾಕಗಳು ಹಾಕಿರ್ತಾನ. ಎದಕ್ ಕಾಣ್ತಿದ್ಗ? ಅದ್ ಹೆಂಗ್ ಕಾಣ್ತಿದ್ಗ? ಆ ಆತ್ಮ ಸಂಬಂಧವಾದ ಜೊತೆಗೆ ಇದನ್ కాబట్టి ಆ ಮನನೆತಗಳು ಬೆಳಿಗ್ಯಾವ. ಅದೇ ಲೋಕ ಸಂಬಂಧವಾದ ವ್ಯಕ್ತಿ ಜೊತೆಗೆ ಇದ್ದಿದ್ರಿಗಿನ್ನ ಯಾವ ಸೈನ್ಯ ಕಾಣ್ತಿತ್ತು? ಶತ್ರು ಸೈನ್ಯ ಕಾಣ್ತಿತ್ತು. ಭಯ ಆಗ್ತಿತ್ತು. ಜೀವಿತ ಹೆಂಗಪ್ಪ, ನಮ್ದೇನಪ್ಪ, ಏನಿಲ್ಲ ಅಂತೇಳಿ ಅಲ್ಲೇ ಸ್ವಚ್ಛ ಬಿದ್ದು ಹೋಗ್ಬಿಡ್ತಾರೆ. ಆತ್ಮ ಸಂಬಂಧವಾದ ವ್ಯಕ್ತಿಗಳ ತರ ನಾವಿದ್ದಾಗ ಏನಾಗ್ತದೆ ಗೊತ್ತಾ, ನಮಗೆ ದೇವರು ಕರೆಕ್ಟ್ ಆದ ಮಾರ್ಗದಲ್ಲಿ ನಡೆಸ್ತಾನೆ. ನೋಡ್ರಿ, ಅದನ್ನ ಓದಿಸ್ತೀನಿ, ಲಾಸ್ಟ್ ಮುಗಿಸ್ಬಿಡೋಣ. 2ನೇ ಅರಸುಗಳು 6ನೇ ಅಧ್ಯಾಯ 13ನೇ ವಚನ. ಅರಸನು ಇದನ್ನು ಕೇಳಿ ಎಲ್ಲಿರುತ್ತಾನೆಂದು ವಿಚಾರಿಸಿ, ಎಲಿಷಾ ಎಲ್ಲಿರ್ತಾನ ವಿಚಾರಿಸ್ತಾರ. ನಾನು ಅವನನ್ನು ಇಡಿಸುತ್ತೇನೆ ಎಂದು ಹೇಳಿದನು. ದೋತಾನಿನಲ್ಲಿರುತ್ತೇನೆಂದು ತಿಳಿದುಕೊಂಡು ರಥರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳಿಸನ. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕ್ಯಾರ, ರೌಂಡ್ ಆಫ್ ಮಾಡ್ಯಾರ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಅಂದ್ರೆ ಬೈಬಲ್ ತಾಣಿದ್ದ. ಅವ್ರು ಆ ಸೈನ್ಯ ನೋಡಿ ಬೈಬಲ್ ತಾಣ. ಆಗ ಎಲಿಷನು ಅವನಿಗೆ, ಎದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು. ಆಮೆನ್, ಹಲ್ಲೆಲೂಯಾ. ಅವ್ರ ಕಡೆ ಇರೋರ್ಗಿನ ನಮ್ಮ ಕಡೆ ಇರೋರು ಹೆಚ್ಚಾಗಿರೋರು ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನು ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳನ್ನು ಆ ಸೈನ್ಯನಿಗೆ ಕಂಡವು. ಆಮೆನ್, ಹಲ್ಲೆಲೂಯಾ. ಏನ್ ಕಂಡವಂತ?
ರಥ ಇದು ಅಗ್ನಿ ರಥಗಳಲ್ಲಿ ಖಂಡವ. ಆಮೇನ್. ಅಲ್ಲಿವರೆಗೆ ಏನ್ ನೋಡ್ತಾನತ? ಶತ್ರು ಸೈನ್ಯ ನೋಡ್ತಾನ, ಭಯಬಿದ್ದಾನ. ಎಲ್ಲಿ ಅದಾನಿದ್ದ? ಆತ್ಮ ಸಂಬಂಧವಾದ ವ್ಯಕ್ತಿತ್ವದಲ್ಲಿ ಅದಾನ. ಆತ್ಮ ಸಂಬಂಧವಾದ ವ್ಯಕ್ತಿತ್ವದಲ್ಲಿ ಪ್ರಯಾಣ ಮಾಡ್ತಾನ. ಅದಕ್ಕೆ ಇದೀಗ ಧೈರ್ಯ, ಅದಕ್ಕೆ ಇದೀಗ ಸರಿಯಾದ ನೋಟ, ಸರಿಯಾದ ಆಲೋಚನೆ. ನಾವು ಆತ್ಮ ಸಂಬಂಧವಾದ ವ್ಯಕ್ತಿತ್ವದಲ್ಲಿ ಪ್ರಯಾಣ ಮಾಡ್ತಿರುವಾಗೆ ನಮಗೆ ಸರಿಯಾದ ಆಲೋಚನೆ, ಸರಿಯಾದ ಮಾರ್ಗ ಎಲ್ಲವೂ ದೇವರು ನಮಗೆ ಆ ಮಾರ್ಗದಲ್ಲೇ ನಡೆಸ್ತಿರ್ತಾರೆ. ನಾವು ಲೋಕ ಸಂಬಂಧವಾದ ವ್ಯಕ್ತಿಗಳಲ್ಲಿ ಸ್ನೇಹ ಮಾಡಿ, ಅವ್ರದಲ್ಲಿ ಜೊತೆ ಹಿಡಿದು, ಅವ್ರದಲ್ಲಿ ಎಲ್ಲರೂ ಕೂಡ ಆಟಗಳು ಮಾಡ್ಕಂತ ಎಲ್ಲ ಮಾಡಿ ಆ ಕಡೆ ಈ ಕಡೆ ಮಾಡಿ ಬಂದ್ರೆ ಅಸಲು ನಮ್ಗೆ ಏನು ಅರ್ಥ ಆಗುತ್ತೆ? ನಮ್ಮ ಜೀವಿತದಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ಆತ್ಮ ಜೀವಿತದಲ್ಲಿ ಬೆಳೆ ಕೂಡ ಆಗೋದಿಲ್ಲ. ನಾವು ಅನ್ಕೊಂಡ್ವಿ ಅಷ್ಟೇ, ನಮ್ಗೆಲ್ಲ ಗೊತ್ತು, ನಾವು ಆತ್ಮ ಜೀವಿತದಲ್ಲಿ ಬೆಳಿತಿದ್ವಿ, ಮಾಡ್ತಿದ್ವಿ, ನಡೀತಿದ್ವಿ, ಬೆಳೆದಿಲ್ಲ. ನಾವು ಒಂದು ಆತ್ಮ ಜೀವಿತದಲ್ಲಿ ಅಭಿವೃದ್ಧಿ ಇರೋದಿಲ್ಲ. ದೇವ್ರ ಸಹವಾಸದಲ್ಲಿರ್ಬೇಕು, ಆತ್ಮ ಸಂಬಂಧವಾದ ವ್ಯಕ್ತಿಗಳಲ್ಲಿ ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡಿದಾಗೆ ಏನು ಮಾಡ್ತಾನೆ ದೇವರು? ಬಯಲುಪಡಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದು ದೇವರ ಆಲೋಚನೆ, ಅದು ದೇವ್ರ ವಿಧಾನ. ಫಸ್ಟ್ ನಮ್ಮನ್ನು ನಾವು ಪರೀಕ್ಷಿಸ್ಬೇಕು. ನಮ್ಮನ್ನು ನಾವು ಪರೀಕ್ಷಿಸ್ಬೋದು, ಮೇನ್ ಇಂಪಾರ್ಟೆಂಟ್ ಅದು. ನಮ್ಮನ್ನು ನಾವು ಪರೀಕ್ಷಿಸ್ಕೊಂತಿದ್ದಾಗ ನಾವೇನು ಮಾಡ್ಬಿಡ್ತೀವಿ ಗೊತ್ತಾ? ಅನೇಕರಿಗೆ ಹೇಳ್ತೀವಿ, ಅನೇಕರಿಗೆ ಬೋಧಿಸ್ತೀವಿ, ಹಿಂಗ ಹಂಗ ಅದು ಇದು ಎಲ್ಲ ಹೇಳ್ತೀವಿ, ಇರೋ ವಾಕ್ಯಗಳೆಲ್ಲ ತೆಗೆದು ಹೇಳ್ತೀವಿ. ನಾವೇ ಕರೆಕ್ಟ್ ಇಲ್ಲ ಅಂದ್ರೆ, ನಾವೇ ಕರೆಕ್ಟ್ ಇಲ್ದಾಗ, ನಾವೇ ಸರಿಯಾದ ಮಾರ್ಗದಲ್ಲಿ ನಡೀತಿಲ್ದಾಗ ನಾವು ಎಷ್ಟು ಇನ್ನೊಬ್ಬರಿಗೆ ಹೇಳಿದ್ರು ಕೂಡ ಅದ್ರ ಏನು ಪ್ರಯಾಸ ಇರ್ತದೆ, ಏನ್ ಇರ್ತದೆ ಅದ್ರಾಗಿದ್ದ? ಇರೋದಿಲ್ಲ. ಅದು ದೇವರಿಗೆ ಕೂಡ ಮೆಚ್ಚುಗೆ ಆಗಿದ್ದಲ್ಲ ಅದು. ಅದಕ್ಕೆ ಪೌಲ್ ಏನಂತ ಗೊತ್ತಾ? ನಾನು ಬೋಧಿಸಿ ಎಲ್ಲಿ ಭ್ರಷ್ಟನ ಆಗ್ತೀನಿ ಅಂತೇಳಿ ನಾನು ಜಡ್ಜಿಕಂತೀನಿ ಅಂತ ಹೇಳ್ತಾನ. ಫಸ್ಟ್ ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ನಾವು ಕರೆಕ್ಟ್ ಮಾರ್ಗದಲ್ಲಿ ನಡಿಬೇಕು. ನಾವು ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸ್ತಿದೀವ, ನಾವು ದೇವರಿಗೆ ಮಹಿಮಕರವಾಗಿ ಜೀವಿಸ್ತಿದೀವ, ನಮ್ಮ ನೋಡಿದಾಗ ದೇವ್ರು ಸಂತೋಷ ಪಡ್ತಾನ, ದುಃಖ ಪಡ್ತಾನ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಆ ಪರೀಕ್ಷಿಸ್ಕೊಂಡು ನಡಿಬೇಕು. ಅದು ಇಲ್ದಂಗ ನಮ್ಮಲ್ಲೇ ಕೆಟ್ಟ ಸ್ವಭಾವ ಇಟ್ಕೊಂಡು, ನಮ್ಮಲ್ಲೇ ಇನ್ನ ಕುಯ್ತುಗಳು ಇಟ್ಕೊಂಡು, ಇನ್ನೊಬ್ಬರಿಗೆ ಕೇಡು ಕೋರ್ಕಂತ, ಇನ್ನೊಬ್ಬರಿಗೆ ನಾಶನ ಕೋರ್ಕಂತ, ಒಬ್ಬರು ಇದಿದ್ರೆ ಸಹಿಸ್ಕೊಂಡಿಲ್ದ ಗುಣಗಳು ಇಟ್ಕೊಂಡು, ಇವೆಲ್ಲ ಇಟ್ಕೊಂಡು ನಾವು ಏನು ಜೀವಿಸಿದ್ರು ಕೂಡ ಅದು ವ್ಯರ್ಥ. ದೇವ್ರ ಮನಸ್ಸೇ ನೋಡ್ತಾನೆ. ಮನುಷ್ಯರು ಏನನ್ನ ನೋಡ್ಬೋದು. ನಾವೆಲ್ಲರೂ ಇಡೀ ಪ್ರಪಂಚನೇ ನಮ್ಮ ಜಯ ಅಂದ್ರೂ ಕೂಡ ದೇವ್ರು ನಮ್ಮನ್ನು ಮೆಚ್ಚಿಲ್ಲ ಅಂದ್ರೆ ವ್ಯರ್ಥ, ಅದು ವೇಸ್ಟ್. ಅದು ಪ್ರಪಂಚ ಎಲ್ಲ ನಮ್ಮನ್ನು ತೃಣೀಕರಿಸಿದ್ರು ಕೂಡ ದೇವ್ರು ನಮ್ಮನ್ನು ಮೆಚ್ಕೊಂಡ್ರೆ ಅದು ಉನ್ನತವಾದದ್ದು. ಅದು ಆಮೇಲೆ ಬ್ಯಾಲೆನ್ಸ್ ನೋಡ್ಕೋಬೇಕು. ನಾವು ಹೆಂಗ್ ಪ್ರಯಾಣ ಮಾಡ್ತಿದ್ವಿ, ನಮ್ಮ ಪ್ರಯಾಣ ಹೆಂಗೈತೆ, ದೇವ್ರಿಗೆ ಇಷ್ಟಕರವಾಗೈತಾ? ಇಷ್ಟು ವರ್ಷ ಜೀವಿಸಿ, ಇಷ್ಟು ವರ್ಷ ಬದುಕಿ ದೇವ್ರು ನಮ್ಮನ್ನ ಇಷ್ಟಪಟ್ಟಿಲ್ಲ ಅಂದ್ರೆ, ದೇವ್ರು ನಮ್ಮನ್ನು ನೋಡಿ ಮಖ ತಿರ್ಸ್ಕೊಂಡ್ರೆ, ಇನ್ನು ನಮ್ಮ ಜೀವಿಸಿ ಕೂಡ ಜೀವಿತದಾಗ ಏನು ಅರ್ಥ ಐತೆ ಹೇಳ್ರಿ? ಹೌದಾ ಇಲ್ಲ? ಇಷ್ಟು ವರ್ಷ ಜೀವಿಸಿ ದೇವ್ರಿಗೆ ಇಷ್ಟಕರವಾಗಿ ನಾವು ಜೀವಿಸಿಲ್ಲ ಅಂದ್ರೆ ಬದುಕಿರೋ ಬದುಕು ಕೂಡ ಏನೈತೆ? ಅದಕ್ಕೆ ಪ್ರಯಾಸ ಏನೈತೆ? ಅದಕ್ಕೆ ಲೋಕ ಸಂಬಂಧರು ಬದುಕ್ತಾರ, ನಾವು ಹಂಗೆ ಬದುಕ್ತದೆ ಅಷ್ಟೇನಾ? ಅದಕ್ಕೆ ದೇವ್ರು ನಮ್ಮನ್ನು ಕರೆದಿರೋದು. ಅದೇ ಸ್ವಭಾವ ಇನ್ನ ಲೋಕದವರು ಕೂಡ ಅದೇ ಸ್ವಭಾವ, ನಮಗೆ ಕೂಡ ಅದೇ ಸ್ವಭಾವ ಅಷ್ಟೇನಾ? ಅದೇನಾ ಜೀವಿತ? ಮೆಚ್ಚುಗೆ ಆಗ್ಬೇಕು. ನಾವು ತನ್ನ ವಧುನಾಗಿ ಬರ್ತಾನ, ನಾವು ಕನ್ಯಕಾಗಿ ರೆಡಿ ಆಗ್ಬೇಕು ನಾವು. ಆಮೇನ್. ಲೋಕಲ್ ಮೆಚ್ಚಕ್ ಹೋಗ್ಬಾರ್ದು ನಾವು ಜಾಸ್ತಿ, ನಾವು ದೇವ್ರ ಮೆಚ್ಬೇಕು ಅಷ್ಟೇ. ನಿನಗೆ ಇಷ್ಟಕರವಾಗಿ ದಿನ ಇಲ್ಲ ಅದನ್ನೇ ನೋಡ್ಕೋಬೇಕು, ಅದೊಂದೇ ನಾವು ನೋಡ್ಕೋಬೇಕು, ಇನ್ನೆಲ್ಲ ದೇವರೇ ನೋಡ್ಕಂತ. ಆಮೇನ್. ಹಲ್ಲೆಲೂಯಾ. ಅದನ್ನ ಮಾಡ್ಕ, ಅದನ್ನ ಇಟ್ಕ, ಈ ರೀತಿ ಪ್ರಯಾಣ ಮಾಡಿ. ಅರ್ಥ ಆಯ್ತಲ್ಲ? ಒಂದೇನು? ಫಸ್ಟ್ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು, ಆಮೇಲೆ ದೇವರಿಗೆ ಸನ್ನಿಹಿತರಾಗಬೇಕು, ಪ್ರಾರ್ಥನೆ ಜೀವಿತದಲ್ಲಿ ನಾವು ಇರಬೇಕು, ಬೈಬಲ್ ಧ್ಯಾನದಲ್ಲಿ ನಾವು ವಾಕ್ಯ ಧ್ಯಾನದಲ್ಲಿ ಇರಬೇಕು, ಮಾರು ಮನಸ್ಸು ಹೊಂದಬೇಕು. ಆಮೇಲೆ ದೇವ್ರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ನೋಡ್ತೀವಿ. ನೋಡಿದಾಗ ದೇವ್ರ ಏನ್ ಮಾಡ್ತಾನ? ಆತ್ಮ ಸಲುವಾಗಿ ಏನೋ ಮಾಡ್ಬೇಕನ್ನೋ ಪ್ರಯಾಸ ಹುಟ್ಟಿಸನ ನಾವು ಮಾಡ್ಬೇಕು. ಆಮೇಲೆ ಇವೆಲ್ಲ ಮಾಡ್ತಿರುವಾಗ ನಾವು ಪ್ರಯಾಣ ಯಾರ ಜೊತೆಗೆ ಮಾಡಬೇಕು? ಆತ್ಮ ಸಂಬಂಧವಾದ ವ್ಯಕ್ತಿಗಳ ಜೊತೆನೆ ಪ್ರಯಾಣ ಮಾಡಬೇಕು. ಲೋಕ ಸ್ನೇಹ ಬಿಡಬೇಕು.
ಬಿಟ್ಟಾಗನೇ ಆತನ ದರ್ಶನಗಳು ನಾವು ನೋಡ್ತೀವಿ. ಆಮೇಲೆ ಆತನ ದರ್ಶನಗಳು ನಾವು ನೋಡ್ತೀವಿ. ಎಲ್ಲ ಮಾತುಗಳು ದೇವರು ಆಶೀರ್ವದಿಸಿ